ಅಪ್ಪ ಶಾಸಕ ಪುತ್ರನಿಂದ ತಾಲೂಕಿನಲ್ಲಿ ಗೂಂಡಾಗಿರಿ ಆಗ್ತಾ ಇದೆ. ಮಹಿಳಾ ಅಧಿಕಾರಿಗೆ ಕೈ ಶಾಸಕನ ಪುತ್ರ ನಿಂದಿಸಿದ್ದಾನೆ. ಕರ್ತವ್ಯ ನಿರತ ಭೂವಿಜ್ಞಾನಿ ಜ್ಯೋತಿ ಮೇಲೆ ದರ್ಪ ಮೆರೆದಿದ್ದಾನೆ. ಭದ್ರಾವತಿಯ ಶಾಸಕ ಸಂಗಮೇಶ್ ಪುತ್ರನ ಕರಾಳ ಕಥೆ ಇದು. ಅಕ್ರಮ ಮರಳುಗಾರಿಕೆ ತಡೆಯೋದಕ್ಕೆ ಬಂದಿದ್ದ ಮಹಿಳಾ ಆಫೀಸರ್ ಮಧ್ಯರಾತ್ರಿ ಬಂದಿರ್ತಾರೆ, ಬಾಯಿಗೆ ಬಂದಂಗೆ ಬೈದಿದ್ದಾರೆ. ವಿಡಿಯೋ ಟ್ವೀಟ್ ಮಾಡಿ ಸರ್ಕಾರದ ವಿರುದ್ಧ ಜೆಡಿಎಸ್ ವಾಗ್ದಾಳಿ ನಡೆಸ್ತಾ ಇದೆ. ಭದ್ರಾವತಿಯ ಕಾಂಗ್ರೆಸ್ ಶಾಸಕರ ಪುತ್ರ ಬಸವೇಶ್ವರ್ ಬಂಧನಕ್ಕೆ ಆಗ್ರಹ ಕೇಳಿ ಬರ್ತಿದೆ. ನಮ್ಗೆ ಮಾಡಕ್ ಹೇಳ್ರಿ, ನಮ್ ಫೋನ್ ಮಾಡಕ್ ಹೇಳ್ರಿ. ಅಲ್ಲ ಅವ್ರ ಫೋನ್ ಮಾಡ್ಬೇಕಂತಣ್ಣ. ಅಣ್ಣ ಇಲ್ಲೇ ಮಾತಾಡೋಣ, ಹಂಗೆ ಮಾತಾಡೋಣ. ಆತ್ಲಾಗೆ ಲೌಡ್ ಸ್ಪೀಕರ್ ಹಾಕಿದ್ದೀನಣ್ಣ, ಮಾತಾಡೋಣ ಹಂಗೆ ಇದಾರೆ. ವಿಡಿಯೋ ಹಾಕೊಂಡ್ಬಿಡ್ರಿ. ಇವರೇ ನೆಟ್ಟಿಗೆ ಮಾತಾಡಿ. ಯಾರಿಗ್ ಮಾತಾಡ್ತಾ ಇದ್ದೀರಾ? ಒಬ್ಬ ಅಧಿಕಾರಿಗೆ ಮಾತಾಡಿ, ನೆಟ್ಟಿಗೆ ಬೆಲೆ ಕೊಟ್ಟು ಮಾತಾಡಿ. ಅಣ್ಣ ನಿಮ್ ಒಂದ್ ಸ್ವಲ್ಪ ನಿಮ್ಮ ಇವ್ರು ನೀನೇ ಬಂದ್ಬಿಡೋಣ ಸ್ಪಾಟಿಗೆ. DSP ಬರ್ತಾರಂತೆ. ಬಾರೋಣ ಒಂದ್ 5 ನಿಮಿಷ. DSP ಎಲ್ಲ ಬರ್ತಿದಾರಂತೆ. ನಮ್ಗೆ ಮಾಡಕ್ ಹೇಳ್ರಿ, ನಮ್ ಫೋನ್ ಮಾಡಕ್ ಹೇಳ್ರಿ. ಅಲ್ಲ ಅವ್ರ ಫೋನ್ ಮಾಡ್ಬೇಕಂತಣ್ಣ. ಅಣ್ಣ ಇಲ್ಲೇ ಮಾತಾಡೋಣ, ಹಂಗೆ ಮಾತಾಡೋಣ. ಆತ್ಲಾಗೆ ಲೌಡ್ ಸ್ಪೀಕರ್ ಹಾಕಿದ್ದೀನಣ್ಣ, ಮಾತಾಡೋಣ ಹಂಗೆ ಇದಾರೆ. ವಿಡಿಯೋ ಹಾಕೊಂಡ್ಬಿಡ್ರಿ. ಇವರೇ ನೆಟ್ಟಿಗೆ ಮಾತಾಡಿ. ಯಾರಿಗ್ ಮಾತಾಡ್ತಾ ಇದ್ದೀರಾ? ಒಬ್ಬ ಅಧಿಕಾರಿಗೆ ಮಾತಾಡಿ, ನೆಟ್ಟಿಗೆ ಬೆಲೆ ಕೊಟ್ಟು ಮಾತಾಡಿ. ಅಣ್ಣ ನಿಮ್ ಒಂದ್ ಸ್ವಲ್ಪ ನಿಮ್ಮ ಇವ್ರು ನೀನೇ ಬಂದ್ಬಿಡೋಣ ಸ್ಪಾಟಿಗೆ. DSP ಬರ್ತಾರಂತೆ. ಬಾರೋಣ ಒಂದ್ 5 ನಿಮಿಷ. DSP ಎಲ್ಲ ಬರ್ತಿದಾರಂತೆ. ಹೆಚ್ಚಿನ ಮಾಹಿತಿ ನಮ್ಮ ಶಿವಮೊಗ್ಗ ಪ್ರತಿನಿಧಿ ಪ್ರಸನ್ನ ನೀಡ್ತಾ ಹೋಗ್ತಾರೆ. ಪ್ರಸನ್ನ, ಇದೇನ ಶಾಸಕ ಸಂಗಮೇಶ್ ಅವರು ಪುತ್ರನಿಗೆ ಕೊಟ್ಟ ಸಂಸ್ಕೃತಿ, ಕಲಿಸ್ಕೊಟ್ಟಂತಹ ಮಾರ್ಗ, ಬುದ್ಧಿವಾದ? ಸಭಾ ಏನು ಭದ್ರಾವತಿಯ ಶಾಸಕರಾದಂತ BK ಸಂಗಮೇಶ್ ಅವರ ಪುತ್ರ ಬಸವೇಶ್ವರ್ ಅವರು ಆಡಿದ್ದಾರೆ ಅಂತ ಬಿಟ್ಟು ಹೇಳಲಾದಂತ ಏನು ಈಗ ಒಂದು ಆಡಿಯೋ ಮತ್ತೆ ಏನು ವಿಡಿಯೋ ಒಂದು ವೈರಲ್ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಸೀಗೆಬಾಗಿ, ಭದ್ರಾವತಿಯ ಸೀಗೆಬಾಗಿಯಲ್ಲಿರುವಂತಹ ಒಂದು ಅಲ್ಲಿ ಅಕ್ರಮ ಗಣಿಗಾರಿಕೆ ನಡೀತಿದೆ ಅನ್ನೋ ಮಾಹಿತಿ ಆಧರಿಸ್ಬಿಟ್ಟು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಯಾಗಿರುವಂತಹ ಜ್ಯೋತಿ ಅವರು ಮೊನ್ನೆ ತಡರಾತ್ರಿಯಲ್ಲಿ ದಾಳಿ ಮಾಡೋಕ್ಕಿಂತ ಹೋದ ಸಂದರ್ಭದಲ್ಲಿ ಅವರ ಬೆಂಬಲಿಗರುಗಳು ಅದನ್ನ ಅವಕಾಶ ಕೊಡದೆ ಶಾಸಕರ ಪುತ್ರನಿಗೆ ಫೋನ್ ಕನೆಕ್ಟ್ ಮಾಡ್ಬಿಟ್ಟು ಅವರಿಂದ ಮಾತಾಡ್ಸೋಕೆ ಅಂತ ಟ್ರೈ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅಧಿಕಾರಿ ನನ್ನ ಫೋನ್ಗೆ ಬೇಕಾದ್ರೆ ಮಾತಾಡ್ಲಿ ಅಂತ ಬಿಟ್ಟು ಹೇಳುವಂತದ್ದು. ಅದಕ್ಕೆ ಆ ಶಾಸಕ ಇಲ್ಲ, ಅವ್ರ ಶಾಸಕರ ಪುತ್ರನ ಬೆಂಬಲಿಗ ಇಲ್ಲ ಮಾತಾಡೋದಿಲ್ಲ ಅಂತ ನೀವೇ ಮಾತಾಡೋಣ, ಆಡಿಯೋ ಇದರಲ್ಲಿ ಸ್ಪೀಕರ್ ಆನ್ ಮಾಡಿ ಅಂತ ಹೇಳಿದಾಗ ಆ ಸಂದರ್ಭದಲ್ಲಿ ಆಡಿರೋ ಮಾತುಗಳು, ಅವ್ಯಾಚ್ಯ ಶಬ್ದಗಳು ಮತ್ತೆ ಬೆದರಿಕೆ ಹಾಕಿರುವಂತದ್ದು ಈಗ ಸಾಕಷ್ಟು ಚರ್ಚೆಗೆ ಎಡೆ ಮಾಡಿ ಕೊಟ್ಟಿರುವಂತದ್ದು. ಯಾಕಂದ್ರೆ ಇಲ್ಲಿ ಬಸವೇಶ್ವರ ಧ್ವನಿ ಕೇಳಿಸ್ತಾ ಹೋದರೆ ತುಂಬಾ ಅವ್ಯಾಚ್ಯ ಶಬ್ದಗಳನ್ನ ನಿಂದಿಸ್ಬಿಟ್ಟು ಬೆದರಿಕೆ ಹಾಕಿರುವಂತದ್ದು ಈಗ ಸಾಕಷ್ಟು ವಿವಾದಕ್ಕೆ ಎಡೆ ಮಾಡಿ ಕೊಟ್ಟಿರುವಂತದ್ದು. ಅಂದ್ರೆ ಭದ್ರಾವತಿಯಲ್ಲಿ ಒಂದು ರೀತಿಯ ಸರ್ಕಾರಿ ಅಧಿಕಾರಿಗಳಿಗೆ ಕೆಲಸ ಮಾಡೋದಿರುವಂತಹ ಒಂದು ವಾತಾವರಣ ನಿರ್ಮಾಣ ಆಗಿದೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ ಅನ್ಸಿಬಿಟ್ಟು ಈಗಾಗಲೇ JDS ಸಾಕಷ್ಟು ಇದನ್ನ ಟ್ವೀಟ್ ಮಾಡ್ಬಿಟ್ಟು ಅದನ್ನ ತುಂಬಾ ಚರ್ಚೆಗೆ ಮತ್ತೆ ಜನರ ಗಮನಕ್ಕೆ ತಂದಿರೋ ಮೂಲಕ ಭದ್ರಾವತಿಯಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ. ಆದ್ರೆ ಶಾಸಕ ಮತ್ತೆ ಶಾಸಕನ ಜನ್ಯ ಯಾವುದೇ ರೀತಿ ಅಡೆತಡೆ ಇಲ್ಲದೆ ನಿರ್ವಹಿಸುವಂತದ್ದು ಇದಕ್ಕೆ ಸಾಕ್ಷಿ ಎಂಬಂತೆ ಒಬ್ಬ ಮಹಿಳಾ ಅಧಿಕಾರಿಗೆ ಅವ್ಯಾಚ್ಯ ಶಬ್ದಗಳನ್ನು ನಿಂದಿಸುವ ಮೂಲಕ ಕರ್ತವ್ಯಕ್ಕೆ ಅಡ್ಡಿಪಡಿಸಿರುವಂತದ್ದು ಮತ್ತೆ ಜೀವ ಬೆದರಿಕೆ ಹಾಕಿರುವಂತದ್ದೇ ಇದಕ್ಕೆ ಸಾಕ್ಷಿ ಅಂತ ಹೇಳ್ಬಿಟ್ಟು, ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಮಹಿಳಾ ಆಯೋಗ ಏನ್ ಮಾಡ್ತಾ ಇದೆ ಇದು ಕಾಣಲ್ವಾ ಅಂತ ಹೇಳ್ಬಿಟ್ಟು ಅದನ್ನ ತುಂಬಾ ಪ್ರಶ್ನೆ ಮಾಡೋದ್ರ ಮೂಲಕ ಒಂದು ಚರ್ಚೆನ ಹುಟ್ಟು ಹಾಕಿರುವಂತದ್ದು ನಾವು ನೋಡಬಹುದು. ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ರೆ ಇವತ್ತು ಭದ್ರಾವತಿಯಲ್ಲಿ ತಾಲೂಕು ಬಿಜೆಪಿ ಘಟಕ ಮತ್ತೆ JDS ಇಂದ ಜಂಟಿಯಾಗಿ ತಾಲೂಕು ಕಚೇರಿ ಮುಂದೆ ಈಗ ಸ್ವಲ್ಪ ಹೊತ್ತಿಂದ ಪ್ರತಿಭಟನೆ ಹಮ್ಮಿಕೊಂಡಿರುವಂತದ್ದು ಈಗ ನಾವು ಕಾಣಬಹುದಾಗಿದೆ. ಸಭಾ ಒಟ್ಟಾರೆ ಈ ಶಾಸಕರ ಪುತ್ರ ಬಸವೇಶ್ ಆಡಿದ್ದಾರೆ ಎನ್ನುವ ಮಾತು ಈಗ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಆಗ್ತಿರೋದು. ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು ಸರ್ಕಾರದ ನೌಕರರಾಗಿರ್ಬೋದು ಹಾಗೆ ರಾಜಕೀಯ ಪಕ್ಷಗಳಿಂದಲೂ ಕೂಡ ಆಗ್ರಹ ಕೇಳಿ ಬರುತ್ತಾರಂತದ್ದು. ಸಭಾ, ಥ್ಯಾಂಕ್ ಯು ಪ್ರಸನ್ನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.